ನನ್ನ ಪಕ್ಕದಲ್ಲಿ ನನ್ನ ಸ್ನೇಹಿತೆ ವೀಣಾ ಇದ್ದಳು. ಅವಳಿಗೂ ಗಂಡನಿಗೂ ಹೊಂದಾಣಿಕೆ ಇರಲಿಲ್ಲ. ಆದರೆ ಅವಳು ಗಂಡನ ಮನೆಯಲ್ಲಿಯೇ ಇದ್ದಳು. ಈಗ ಅವಳು 7ನೇ ತಿಂಗಳಲ್ಲಿ ತವರು ಮನೆಗೆ ಬಂದಿದ್ದಳು. ಆದ್ದರಿಂದ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿತ್ತು. ನಾವಿಬ್ಬರೂ ಮಾತಾಡಿಕೊಂಡು ಕೂತರೆ ಟೈಮೇ ಹೋಗುತ್ತಿರಲಿಲ್ಲ. ಇಲ್ಲ ಅಂದ್ರೆ ಮನೆಯಲ್ಲಿ ಏನೂ ಮಾಡೋಕು ಇಷ್ಟ ಆಗುತ್ತಿರಲಿಲ್ಲ. ಅದು ಬೇಸಿಗೆಯ ಕಾಲ. ಒಂದು ದಿನ ಮನೆಯಲ್ಲಿ ತುಂಬಾ ಸೆಕೆಯಿತ್ತು. ಅದಕ್ಕೆ ಅಂಗಳದಲ್ಲಿರುವ ಒಂದು ಮರದ ಕೆಳಗೆ ನಾನು ಮತ್ತು ವೀಣಾ ಇಬ್ಬರೂ ಹರಟೆ ಹೊಡೆಯುತ್ತಾ ಕುಳಿತಿದ್ದೆವು. ನಾವಿಬ್ಬರೂ ಒಳ್ಳೆಯ ಫ್ರೆಂಡ್ಸ್. ನಮಗೆ ಒಬ್ಬರಿಗೊಬ್ಬರು ಎಲ್ಲಾ ವಿಷಯವೂ ಗೊತ್ತಿತ್ತು. ನಾವು ಯಾವತ್ತೂ ಏನನ್ನೂ ಮುಚ್ಚಿಟ್ಟಿರಲಿಲ್ಲ. ಆದರೆ ಮದುವೆಯಾಗುವುದಕ್ಕೂ ಮುಂಚೆ ಏನೆಲ್ಲ ಆಯ್ತು ಅದೆಲ್ಲ ಮರೆತು ಹೋಗಿದ್ದೆ. ಊರಲ್ಲಿ ಸಚಿನ್ ಅಂತ ಒಬ್ಬ ಇದ್ದ. ಅವನು ನನಗೆ ತುಂಬಾ ಇಷ್ಟವಾಗುತ್ತಿದ್ದ. ಯಾಕಂದ್ರೆ ಅವನು ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸುತ್ತಿದ್ದ. ನನಗೆ ಬೇಕಾದದ್ದನ್ನೆಲ್ಲ ತಂದುಕೊಡುತ್ತಿದ್ದ. ಆದರೆ ಮದುವೆಯಾದ ಮೇಲೆ ಅವನ ಜೊತೆ ಮಾತಾಡೋಕೆ ಆಗಲಿಲ್ಲ. ಆಮೇಲೆ ನಾನು ಅವನ ಬಗ್ಗೆ ಏನೂ ಮಾತನಾಡಲಿಲ್ಲ. ಅವನು ಈಗ ಊರಲ್ಲಿ ಕಾಣಿಸುವುದೇ ಇಲ್ಲ. ಕೆಲಸಕ್ಕೆ ಅಂತ ಬೇರೆ ಕಡೆ ಹೋಗಿದ್ದಾನೆ ಅಂತ ವೀಣಾ ಹೇಳಿದಳು. ಆ ದಿನ ನಾನು ಕುಳಿತಿದ್ದಾಗ ವೀಣಾಳಿಗೆ ಏನೋ ಕೆಲಸವಿತ್ತು. ಅವಳು ನಾನು ಸ್ವಲ್ಪ ಹೊತ್ತಿಗೆ ಬರ್ತೀನಿ, ಬಂದ ಮೇಲೆ ಊಟ ಮಾಡೋಣ ಎಂದಳು. ನಾನು ಏನೂ ಮಾಡ್ತಿದ್ಯಾ ಅಂದೆ. ಅವಳು ಏನೋ ಒಂದು ತರಕಾರಿ ಸಾರು ಮಾಡಿದ್ದೀನಿ ಎಂದಳು. ಅವಳು ಹೋದ ಮೇಲೆ ಟೈಮೇ ಹೋಗುತ್ತಿರಲಿಲ್ಲ. ನಾನು ಹಾಗೆ ಕೂತಿದ್ದೆ. ಸರಿ, ಮಧ್ಯಾಹ್ನ ನಮ್ಮ ಓಣಿಯಲ್ಲಿ ಯಾರೂ ಇರುವುದಿಲ್ಲ. ಎಲ್ಲರೂ ಅವರವರ ಕೆಲಸಕ್ಕೆ ಅಂತ ಹೋಗಿಬಿಡುತ್ತಾರೆ, ಇಲ್ಲ ಅಂದ್ರೆ ಅವರವರ ಕೆಲಸದಲ್ಲಿ ಮುಳುಗಿ ಹೋಗಿರುತ್ತಾರೆ. ನಾನು ಮಧ್ಯಾಹ್ನ ಕುಳಿತಿದ್ದಾಗ ಒಬ್ಬ ಗುಜರಿ ತಗೊಂಡು ಹೋಗುವವನು ಅಲ್ಲಿಂದ ಹೋದ. ಅವನ ಹತ್ತಿರ 2 ವೀಲರ್ ಇತ್ತು ಮತ್ತೆ ಹಳೆಯ ಪಾತ್ರೆಗಳನ್ನು ತೂಗು ಹಾಕಿದ್ದ. ಅಲ್ಲಿಂದ ಹೋಗುವಾಗ ಅವನು ನನ್ನ ಕಡೆ ನೋಡಿದ. ಮತ್ತೆ ಏನಾದರೂ ಇದೆಯಾ ಅಂತ ಕೇಳಿದ. ನಾನು ಇಲ್ಲ ಅಂದೆ. ಆದರೆ ಅವನು ನನ್ನನ್ನು ನೋಡಿ ಅಲ್ಲಲ್ಲೇ ಗಾಡಿ ನಿಲ್ಲಿಸಿದ. ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ. ನನ್ನನ್ನು ನೋಡಿ ಸ್ವಲ್ಪ ನಕ್ಕ. ಮತ್ತೆ ಏನಾದ್ರೂ ಇದ್ರೆ ನೋಡಿ ಅಂದ. ನನ್ನ ಹತ್ತಿರ ಹಳೆಯ ವಸ್ತುಗಳು ಮನೆಯಲ್ಲಿ ಇಟ್ಟಿದ್ದೆ. ಯಾವತ್ತೂ ಅದನ್ನು ಉಪಯೋಗಿಸುತ್ತಿರಲಿಲ್ಲ. ಅದನ್ನೇ ಹಳೆ ಸಾಮಾನಿಗೆ ಹಾಕಬೇಕಾಗಿತ್ತು. ನಾನು ಎದ್ದು ಹೋಗಿ ಪಕ್ಕದಲ್ಲಿ ಇಟ್ಟಿದ್ದ ಹಳೆಯ ಪಾತ್ರೆಗಳನ್ನೆಲ್ಲ ತಂದೆ. ಅವನು ಅದನ್ನು ತಗೊಂಡು ಎಷ್ಟಾಗುತ್ತೆ ಅಂತ ಕೇಳಿದ. ಅವನು ಬೆಲೆ ಹೇಳಿದ. ಅವನು ನನ್ನ ಪಕ್ಕದಲ್ಲೇ ನಿಂತಿದ್ದ. ಮಾತಾಡ್ತಾ ತುಂಬಾ ಮಾತಾಡೋಕೆ ಶುರು ಮಾಡಿದೆವು. ಅವನು ನೀವು ಹೊಸದಾಗಿ ಕಾಣಿಸ್ತಾ ಇದ್ದೀರಾ ಅಲ್ವಾ? ನಾನು ತುಂಬಾ ಸಲ ಇಲ್ಲಿಗೆ ಬಂದು ಹೋಗಿದ್ದೀನಿ, ಆದರೆ ನಿಮ್ಮನ್ನ ಯಾವತ್ತೂ ನೋಡಲೇ ಇಲ್ಲ ಅಂತಂದ. ನಾನು ಹೌದು, ನಾನು 1 ವರ್ಷದಿಂದ ಇಲ್ಲೇ ಇದ್ದೀನಿ ಅಂದೆ. ಆಗ ಅವನು ನಾನು ಅಷ್ಟಾಗಿ ಇಲ್ಲಿಗೆ ಬರೋದಿಲ್ಲ, ಆದರೂ ಯಾವಾಗಾದ್ರೂ ನನ್ನ ಓಡಾಟ ಇದ್ದೇ ಇರುತ್ತೆ ಅಂದ. ನಾನು ಅವನ ಜೊತೆ ಮಾತಾಡುತ್ತಾ ಇದ್ದೆ. ಅವನು ನನ್ನ ಎದುರುಗಡೆ ನಿಂತಿದ್ದ. ಮಾತಾಡ್ತಾ ಅವನು ನನಗೆ ನೀವು ಮನೆಯಲ್ಲಿ ಒಬ್ಬಂಟಿಯಾಗಿ ಕಾಣಿಸ್ತಾ ಇದ್ದೀರಾ ಅಂತಂದ. ಅದಕ್ಕೆ ನಾನು ಹೌದು ಅಂದೆ. ಯಾಕೆ ಅಂತ ಕೇಳಿದ. ಅವನು ಸುಮಾರು 30 ವರ್ಷ ಇರಬಹುದು, ಆದರೆ ನೋಡೋಕೆ ತುಂಬಾ ಚೆನ್ನಾಗಿದ್ದ. ತುಂಬಾ ಕೂದಲು ಮತ್ತೆ ಗಡ್ಡ ಬಿಟ್ಟಿದ್ದರಿಂದ ಡಿಫರೆಂಟ್ ಆಗಿ ಕಾಣಿಸುತ್ತಿದ್ದ. ಅವನ ಮಾತು ಕೇಳಿ ನಾನು ದಂಗಾಗಿ ಹೋಗಿದ್ದೆ. ಅವನು ಮಾತಾಡ್ತಾ ಇಲ್ಲಿಗೆ ಬಂದ್ರೆ ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ, ಅವಳ ಹೆಸರು ವೀಣಾ, ಅವಳನ್ನ ನಾನು ಯಾವತ್ತೂ ಮೀಟ್ ಆಗ್ತಿದ್ದೆ ಅಂದ. ಅದನ್ನ ಕೇಳಿ ನನಗೆ ಶಾಕ್ ಆಯ್ತು. ನಾನು ಅವಳಿಗೂ ನಿಮಗೂ ಏನ್ ಸಂಬಂಧ ಇದೆ ಅಂತ ಕೇಳ್ದೆ. ಆಗ ಅವನು ಏನಿಲ್ಲ, ನಾವು ಒಳ್ಳೆ ಫ್ರೆಂಡ್ಸ್ ಅಷ್ಟೇ, ಆದ್ರೆ ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಸಂಬಂಧ ಇದೆ ಅಂತಂದ. ಅದನ್ನ ಕೇಳಿ ನನಗೆ ಶಾಕ್ ಆಯ್ತು. ಅವಳು ಮನೆಯಿಂದ ಯಾಕೆ ಹೊರಗಿರ್ತಾಳೆ ಅಂತ ನನಗೆ ಗೊತ್ತಾಯ್ತು. ಅವನು ಆದ್ರೆ ಈಗ ವೀಣಾ ನನ್ನ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು, ಅವಳು ಎಲ್ಲಿರ್ತಾಳೋ ಏನೋ ಗೊತ್ತಿಲ್ಲ ಅಂದ. ಆಗ ನಾನು ಅವಳೀಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಇಲ್ಲಿಗೆ ಬಂದಿದ್ದಾಳೆ ಅಂದೆ. ಆಗ ಅವನು ಆಶ್ಚರ್ಯವಾಗಿ ನಿಜನಾ? ಆದರೆ ಯಾರ ಹತ್ರನೂ ಹೇಳಬೇಡಿ, ನಾನು ಹಳೆ ಹೆಸರನ್ನ ನಿಮ್ಮ ಹತ್ರ ಹೇಳ್ದೆ ಅಂತಂದ. ನಾನು ಯಾಕೆ ಅಂತಂದೆ. ಅದಕ್ಕೆ ಅವನು ಏನಿಲ್ಲ, ನಮ್ಮ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂತಂದ. ನಾನು ಮತ್ತು ಅವಳು ಕೆಲವೊಮ್ಮೆ ಹೊರಗೆ ಹೋಗ್ತಿದ್ವಿ ತಿರುಗಾಡೋಕೆ, ಅದಕ್ಕೆ ಅಂದ. ನಂಗೀಗ ಅರ್ಥ ಆಯ್ತು, ವೀಣಾಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಅವನನ್ನ ನೋಡೋಕೆ ಹೋಗ್ತಾಳೆ ಮತ್ತೆ ದುಡ್ಡು ಕೂಡ ಕೊಡ್ತಾಳೆ, ಅಂದ್ರೆ ಇವನೇ ಇರಬೇಕು. ನಾನು ನಿಮ್ಮ ಹೆಸರೇನು ಅಂತ ಕೇಳಿದೆ. ಅದಕ್ಕವನು ರಾಜಾ ಅಂದ. ಆಗ ನಂಬಿಕೆ ಬಂತು. ವೀಣಾ ಅವನ ಹೆಸರನ್ನ ಹೇಳಿದ್ದಳು. ಅದಕ್ಕೆ ನಾನು ತುಂಬಾ ಇಷ್ಟನಾ ನಿನಗೆ ಅಂತ ಕೇಳಿದೆ. ಆಗ ಅವನು ಹೌದು, ಒಳ್ಳೆ ಫ್ರೆಂಡ್ ಅಂದ. ಅದಕ್ಕೆ ನಾನು ಒಂದು ಮಾತು ಹೇಳಲಾ ಅಂದೆ. ಅದಕ್ಕೆ ಅವನು ಹೇಳಿ ಅಂದ. ಆಮೇಲೆ ನಾನು ನಿನಗೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿದೆ. ನೀವು ನನಗೆ ತುಂಬಾ ಇಷ್ಟ ಆಗ್ತಿದ್ದೀರಾ ಅಂತ ಹೇಳಿದ. ನಿನ್ನ ಜೊತೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ನೇರವಾಗಿ ಕೇಳಿದ. ಅದನ್ನ ಕೇಳಿ ನಾನು ನಾಚ್ಕೊಂಡೆ. ಯಾರೂ ಕೇಳ್ತಿಲ್ಲ ಅಲ್ವಾ ಅಂತ ಅಕ್ಕಪಕ್ಕ ನೋಡಿದೆ. ಯಾರಾದ್ರೂ ಕೇಳಿಸಿಕೊಂಡು ಬಿಟ್ಟರೆ ದೊಡ್ಡ ವಿಷಯನೇ ಆಗೋಗಿಬಿಡುತ್ತೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ನಂಗೆ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲಿಲ್ಲ. ಆದರೂ ನಾನು ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವನು ನಾನು ತಂದಿದ್ದ ಹಳೆ ಪಾತ್ರೆಗಳನ್ನು ತೂಕ ಮಾಡಿ ಅವನ ಹತ್ತಿರ ಇದ್ದ ಚೀಲಕ್ಕೆ ಹಾಕಿಕೊಂಡ. ಆದರೂ ಅವನು ಅಲ್ಲೇ ನಿಂತಿದ್ದ. ಅವನಿಗೂ ಧೈರ್ಯ ಬರ್ತಾ ಇರಲಿಲ್ಲ. ನಾಳೆ ಬರಲಾ ಅಂದ. ಸರಿಯಾಗಿ ಅದೇ ಟೈಮ್ಗೆ ವೀಣಾ ಬರೋದು ಕಾಣಿಸಿತು. ಅವನು ಅವಳ ಕಡೆ ನೋಡಿದ. ವೀಣಾ ಅವನನ್ನ ಗುರುತು ಹಿಡಿದು, ಏನೋ ಎಷ್ಟು ದಿನ ಆಗೋಯ್ತು, ನಿನ್ನ ಫೋನೇ ಇಲ್ಲ ಏನಿಲ್ಲ ಅಂತ ಹೇಳಿದಳು. ಅದಕ್ಕೆ ಅವಳು, ನಿಮಗೂ ಅವಳಿಗೂ ಸಂಬಂಧ ಇದೆ ಅಂತ ಕೇಳಿದಳು. ಅದಕ್ಕೆ ನಾನು ಅವಳನ್ನೇ ಹುಡುಕಿಕೊಂಡು ಬಂದೆ, ನೀನು ಇಲ್ಲಿಯಾ
ಅಂತ ಹೇಳಿದಳು. ಆಗ ವೀಣಾ ಅವನ ಬಗ್ಗೆ ನನಗೆ ಏನೂ ಹೇಳಲಿಲ್ಲ. ಅವನು ಹೋದ ಮೇಲೆ ಯಾರವನು ಅಂತ ಕೇಳ್ದೆ. ಅದಕ್ಕವಳು, ಏನಿಲ್ಲ, ಪರಿಚಯ ಇರೋನು, ಮಾತಾಡ್ತಿದ್ದೆ ಅಷ್ಟೇ ಅಂದಳು. ವೀಣಾ ನಂಗೆ ಏನೂ ಹೇಳ್ತಿಲ್ಲ. ನಾನು ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿದ್ದೆ. ಹೋಗುವಾಗ ಆ ಗುಜರಿ ತಗೊಂಡು ಹೋಗುವವನು ಏನೂ ಮಾತಾಡಲಿಲ್ಲ. ಆದರೆ ಮರುದಿನ ಬಿಸಿಲಲ್ಲಿ ಮತ್ತೆ ಬಂದ. ನಾನು ಅಲ್ಲೇ ಕೂತಿದ್ದೆ. ಆಗ ಅವನು, ಏನಂತೀಯ, ನಿನ್ನೆ ಅವಳು ಬಂದಿದ್ದರಿಂದ ಮಾತಾಡೋಕೆ ಆಗಲಿಲ್ಲ. ಅವಳ ಜೊತೆ ನಾನು ಏನೂ ಮಾತಾಡೋಕೆ ಆಗೋದಿಲ್ಲ. ಆದ್ರೆ ನಿನಗೆ ಇಷ್ಟ ಇದ್ರೆ ಹೇಳು ಅಂದ. ರಾತ್ರಿ ನಂಗೆ ನಿದ್ದೆನೇ ಬರಲಿಲ್ಲ. ನಿಮಗೂ ಆಸೆ ಇದ್ರೆ ಹೇಳಿ ಅಂತ ಡೈರೆಕ್ಟ್ ಆಗಿಯೇ ಕೇಳಿದ. ಅದರಲ್ಲಿ ಏನಿದೆ, ನಿನಗೆ ಇಷ್ಟ ಇದ್ರೆ ಹೊರಗಡೆ ಹೋಗೋಣ ಅಂತಂದ. ಅದಕ್ಕೆ ನಾನು, ಹೌದು, ಇಲ್ಲಿ ಬೇಡ, ಯಾಕಂದ್ರೆ ಇಲ್ಲಿ ನಮ್ಮ ಓಣಿಯವರು ಜಾಸ್ತಿ ಗಮನ ಇಡ್ತಾರೆ. ಯಾರೂ ಕಾಣಿಸದಿದ್ದರೂ ಗಮನ ಇಡೋಕೆ ಏನೂ ಕಮ್ಮಿ ಇಲ್ಲ ಇಲ್ಲಿ ಅಂತಂದ. ಎಲ್ಲಿಗೆ ಹೋಗೋಣ ಅಂತ ಕೇಳ್ದೆ. ಬೆಳಗ್ಗೆ 10 ಗಂಟೆಯಾಗಿತ್ತು. ಇಡೀ ದಿನ ಫ್ರೀ ಇತ್ತು. ಆಗ ಅವನು, ಹಳ್ಳಿ ಹೊರಗಡೆ ಬನ್ನಿ, ಅಲ್ಲಿಂದ ಹೋಗೋಣ ಅಂದ. ಆಗ ನಾನು, ಈಗಲೇ ಬರಲಾ ಅಂತಂದ. ಅದಕ್ಕೆ ಅವನು, ಅದರಲ್ಲಿ ಏನಿದೆ, ನಿನ್ನನ್ನ ನೋಡೋಕೆ ಅಂತಾನೆ ಬಂದಿದ್ದೀನಿ ಅಂತಂದ. ಆ ದಿನ ಅವನ ಗಾಡಿನಲ್ಲಿ ಅಷ್ಟಾಗಿ ಹಳೆ ಸಾಮಾನೇನೂ ಇರಲಿಲ್ಲ. ಖಾಲಿ ಚೀಲಗಳು ಮಾತ್ರನೇ ತೂಗು ಹಾಕಿದ್ದ. ಅದಕ್ಕೆ ನಾನು, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ಎಲ್ಲಿಗೆ ಬರಬೇಕು ಅಂತ ಕೇಳ್ದೆ. ಅದಕ್ಕೆ ಅವನು, ಹಳ್ಳಿ ಹೊರಗಡೆ ಒಂದು ಎತ್ತರದ ಗುಡ್ಡದ ಮೇಲೆ ನೀರಿನ ಟ್ಯಾಂಕ್ ಇದೆ, ಅಲ್ಲೇ ರೋಡಿಗೆ ಬಂದು ನಿಂತಿರ್ತೀನಿ, ನೀನು ಬಂದ್ರೆ ಗಾಡಿ ಮೇಲೆ ಕೂತ್ಕೊಂಡು ಹೋಗೋಣ ಅಂದ. ಸರಿ, ನಾನು ಸ್ವಲ್ಪ ಲೇಟ್ ಆಗುತ್ತೆ, ನೀನು ಹೋಗು ಅಂತ ಹೇಳಿದೆ. ಅವನಿಗೆ ನಾನು ಬರ್ತೀನಿ ಅಂತ ಗೊತ್ತಿತ್ತು. ಆದರೂ ನಂಗೆ ಒಳಗೊಳಗೆ ಏನೋ ಭಯ ಆಗುತ್ತಿತ್ತು. ಹೋಗಬೇಕಾ ಬೇಡವಾ ಅಂತ ಅನಿಸುತ್ತಿತ್ತು. ಅವನನ್ನ ಕಾಯೋಕೆ ಹೇಳಿದ್ದೆ. ಏನೋ ಒಂದು ಚಾನ್ಸ್ ಮಿಸ್ ಮಾಡ್ಕೋಬೇಡ ಅಂತ ಅನಿಸುತ್ತಿತ್ತು. ಬೇರೆ ಸೀರೆ ಹುಟ್ಟಕೊಂಡು ಮುಖಕ್ಕೆ ಕಟ್ಟೋಕೆ ರುಮಾಲ್ ತಗೊಂಡೆ. ನಾನು ಯಾರಿಗೂ ಕಾಣಿಸಬಾರದು ಅಂತ ಪೂರ್ತಿ ಮುಖ ಮುಚ್ಕೊಂಡೆ. ವೀಣಾ ಇವತ್ತು ಹೊರಗಡೆ ಎಲ್ಲೂ ಕಾಣಿಸುತ್ತಿರಲಿಲ್ಲ. ಅದನ್ನ ನೋಡಿ ನಾನು ಮನೆಯಿಂದ ಹೊರಗೆ ಬಂದೆ. ಊರಿಂದ ಹೊರಗೆ ಬಂದೆ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹಳ್ಳಿಯ ಹೊರಗಡೆ ಯಾರೂ ಅಷ್ಟಾಗಿ ಓಡಾಡೋಕೆ ಬರಲ್ಲ. ಆ ಟ್ಯಾಂಕ್ ಹತ್ತಿರ ಕರೆದಿದ್ದ. ಒಂದು ಟ್ಯಾಂಕ್ ಇತ್ತು. ಅಲ್ಲವನು ನನ್ನನ್ನ ಕಾಯ್ತಾ ನಿಂತಿದ್ದ. ನಾನು ಕಾಣ್ತಿದ್ದ ಹಾಗೆ ಗಾಡಿ ಸ್ಟಾರ್ಟ್ ಮಾಡಿದ. ನಾನು ನಿಧಾನವಾಗಿ ಹೋಗಿ ಅವನ ಗಾಡಿ ಮೇಲೆ ಕೂತ್ಕೊಂಡೆ. ಎಲ್ಲಿಗೆ ಹೋಗೋಣ ಅಂತಂದೆ. ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನೋ ಅಲ್ಲಿಗೆ ಹೋಗೋಕೆ ನಿಂಗೆ ಓಕೆನಾ ಅಂತಂದ. ಸರಿ ಬಾ ಹೋಗೋಣ ಅಂದೆ. ಅವನ ಗಾಡಿನ ಸ್ಟಾರ್ಟ್ ಮಾಡಿ ಸೈಲೆಂಟ್ ಆಗಿರೋ ಕಡೆ ಗಾಡಿ ಓಡಿಸ್ಕೊಂಡು ಬಂದ. ನಾನು ಅವನ ಪಕ್ಕದಲ್ಲೇ ಕೂತಿದ್ದೆ. ಅವನ ಗಾಡಿ ಮೇಲೆ ಕೂತು ಯಾವಾಗ ನಿಂಗೆ ಖುಷಿ ಕೊಡ್ತೀನೋ ಅಂತಂದ. ಅವನು ಊರಿಂದ ದೂರದಲ್ಲಿರೋ ಒಂದು ಹಳ್ಳಿಗೆ ನನ್ನನ್ನ ಕರ್ಕೊಂಡು ಬಂದ. ಅಲ್ಲೂ ತುಂಬಾ ದೊಡ್ಡ ಹಳ್ಳಿ ಇತ್ತು. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಂತಂದೆ. ನಂಗೆ ಗೊತ್ತು, ಬಾ ಅಂದ. ಅವನೊಂದು ರೂಮ್ ಹತ್ರ ಕರ್ಕೊಂಡು ಹೋದ. ಅದು ಹೋಟೆಲ್ ಆಗಿತ್ತು. ಹಿಂದಿನ ದಾರಿಯಿಂದ ನನ್ನನ್ನ ಕರ್ಕೊಂಡು ಹೋದ. ಗಾಡಿ ಪಾರ್ಕ್ ಮಾಡಿದ. ಅಲ್ಲಿರೋ ಒಬ್ಬ ವ್ಯಕ್ತಿಗೆ ಏನೋ ಹೇಳಿದ. ಅವನ ಕೈಯಲ್ಲಿ ಕೀಲಿ ಕೊಟ್ಟ. ಅವನು ನನ್ನನ್ನ ಆ ಹೋಟೆಲ್ ರೂಮಿಗೆ ಕರ್ಕೊಂಡು ಹೋದ. ಹೋಟೆಲ್ ಬಾಗಿಲು ಹಾಕ್ತಾ, ಇಲ್ಲಿ ಯಾರು ನಿನ್ನನ್ನ ನೋಡೋಕೆ ಸಾಧ್ಯನೇ ಇಲ್ಲ, ಮುಖಕ್ಕೆ ಹಾಕೊಂಡಿರೋ ರುಮಾಲ್ ತೆಗಿ ಅಂತಂದ. ನಾನು ರುಮಾಲ್ ತೆಗೆದೆ. ಮತ್ತೆ ಅವನ ಕಡೆ ನೋಡದೆ. ಅವನ ಮುಖದಲ್ಲಿ ಒಂಥರ ನಗು ಇತ್ತು. ಆಗ ಅವನು ನನಗೆ, ದಿನಪೂರ್ತಿ ತಡೆಯೋಕೆ ಆಗಲಿಲ್ಲ ಗೊತ್ತಾ ಅಂತಂದ. ಫ್ರೆಶ್ ಆಗಿ ಬಂದು ಕೂತ. ಅವನು ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡ. ಅವನು ಈ ತರ ಮೊದಲೇ ತುಂಬಾ ಜನರಿಗೆ ಆನಂದ ಕೊಟ್ಟಿದ್ದ. ನಿನ್ನನ್ನ ನೋಡಿದ ಮೇಲೆ ನನಗೆ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ. ನಿನ್ನ ಹಾಗೆ ಚೆನ್ನಾಗಿರೋ ಹುಡುಗಿನ ನಾನು ನೋಡೇ ಇರಲಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯಾ ಅಂತಂದ. ಅಲ್ಲೇ ನನ್ನನ್ನ ತುಂಬಾ ಪ್ರೀತಿ ಮಾಡಿದ. ನಂತರ ನಾನು ಮನೆಗೆ ಹೋದೆ. ಆಗ ವೀಣಾ, ಎಲ್ಲಿ ಹೋಗಿದ್ದೆ, ಕಾಣಿಸಲೇ ಇಲ್ಲ ಅಂತಂದ್ಲು. ಕೆಲಸಕ್ಕೆ ಹೋಗಿದ್ದೆ ಅಂದ್ರೆ ಅವಳು, ಇವತ್ತು ಜಾಸ್ತಿ ಕೆಲಸ ಇದ್ದಿದ್ದರಿಂದ ಸುಸ್ತಾಗಿದೆಯಾ ಅಂತಂದ್ಲು. ನಾನು ಏನು ಕೆಲಸ ಮಾಡಿದೀನಿ ಅಂತ ಪಾಪ ಅವಳಿಗೆ ಗೊತ್ತೇ ಆಗಿರಲಿಲ್ಲ. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.